ಅಯ್ಯೋ ದೇವರೇ, ನಾವು ಹೋಗ್ತಿರುವಂತಹ ಈ ವಂದೇ ಭಾರತ್ ಟ್ರೈನ್ಗೆ ಕೆಲವು ಕಿಡಿಗೇಡಿಗಳು ಕಲ್ಲನ್ನ ಎಸೆದುಬಿಟ್ಟಿದ್ದಾರೆ. ನಿಜಕ್ಕೂ ಢಮ್ ಅಂತ ಎಷ್ಟು ಸೌಂಡ್ ಬಂತು. ಶಂಭೋ ಶಂಕರ, ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಇವತ್ತು ನಾನು ಯಶವಂತಪುರದಿಂದ ಅಂದರೆ ಬೆಂಗಳೂರಿನ ಯಶವಂತಪುರದಿಂದ ಧಾರವಾಡವರೆಗೂ ವಂದೇ ಭಾರತ್ ಟ್ರೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯಾಣ ಬಳಸ್ತಾ ಇದ್ದೀನಿ. ನಿಜಕ್ಕೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಇದನ್ನು ಇನಾಗ್ರೇಟ್ ಮಾಡಿದರು. ತುಂಬಾ ಹಲವಾರು ಕಡೆ ಈ ವಂದೇ ಭಾರತ್ ಟ್ರೈನ್ಗಳನ್ನು ಹೆಚ್ಚು ಕಡಿಮೆ ಇವುಗಳನ್ನು ಮಿನಿ ಬುಲೆಟ್ ಟ್ರೈನ್ ಅಂತಲೇ ಕರಿಬೋದು. ಸೊ ಆ ಮಿನಿ ಬುಲೆಟ್ ಟ್ರೈನ್ಗಳನ್ನು ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಈ ಒಂದು ಟ್ರೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಗೋಕ್ಕೆ. ಬೆಳಗ್ಗೆ ಇದು ಸುಮಾರು 6 ಗಂಟೆಗೆ ಯಶವಂತಪುರ ಬರುತ್ತೆ. ಅಲ್ಲಿಂದ ಇದು ಧಾರವಾಡಕ್ಕೆ ಹೆಚ್ಚು ಕಡಿಮೆ ಒಂದು 12 ಗಂಟೆಗೆ ಹೋಗಿ ತಲುಪುತ್ತೆ. ಬನ್ನಿ, ಈ ಜರ್ನಿ ಎಷ್ಟು ಎಕ್ಸೈಟಿಂಗ್ ಆಗಿದೆ, ಎಷ್ಟು ಮಜವಾಗಿರುತ್ತೆ, ಆ ಎಲ್ಲ ಮಾಹಿತಿಯನ್ನು ಕ್ಷಣಕ್ಕೂ ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಏನಾದರೂ ಈ ಒಂದು ವಂದೇ ಭಾರತ್ ಟ್ರೈನಿಗೆ ಹೋಗಬೇಕು ಅಂದರೆ ಈ ಎಲ್ಲ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ಕೂಡ ಮಾಡ್ಬೋದು ಅಂತ ನನ್ನ ಭಾವನೆ. ಬೆಳಿಗ್ಗೆ ಈಗ ಒಂದು 6:30 ಈಗ ಸೂರ್ಯ ಉದಯ ಆಗ್ತಾ ಇದೆ. ಬೆಂಗಳೂರಿಂದ ನಾವು ಕನಿಷ್ಠ ಪಕ್ಷ ಆಗಲೇ ಒಂದು 30-40 ಕಿಲೋಮೀಟ್ರ್ ಹೊರಗೆ ಬಂದಿದ್ದೀವಿ. ಅದು ಹೊರಗಡೆ ನೋಡಿದರೆ ಇನ್ನು ಈಗ ಎಲ್ಲ ಸೂರ್ಯ ಉದಯ ಆಗ್ತಾ ಇದೆ. ಅಕ್ಕಪಕ್ಕ ನೋಡಿದರೆ ಎಲ್ಲ ಹೊಲಗದ್ದೆಗಳು ಎಲ್ಲ ಕಾಣ್ತಾ ಇದೆ, ತೋಟಗಳಿವೆ. ನೋಡಿ ಒಳಗಡೆ ಯಾವ ಥರ ಇದೆ, ಇಂಟೀರಿಯರ್ ಯಾವ ಥರ ಇದೆ ಅಂತ. ದೂರದಲ್ಲಿ ನೋಡಿದರೆ ನಿಮಗೆ ನಮ್ಮ ಮುಂದಿನ ಡೆಸ್ಟಿನೇಷನ್ ಏನು ಅಂತ ಹೇಳ್ತಾರೆ. ಅಲ್ಲೊಂದು ಡಿಸ್ಪ್ಲೇ ಇರುತ್ತೆ. ಆಮೇಲೆ ನಮ್ಮ ಈ ಒಂದು ವಂದೇ ಭಾರತ್ ಎಷ್ಟು ವೇಗವಾಗಿ ಚಲಿಸುತ್ತದೆ ಅನ್ನೋದನ್ನು ಕೂಡ ಅಲ್ಲಿ ನೀವು ಮಾನಿಟರ್ ಮಾಡ್ಬೋದು. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಬ್ಲೂ ಕಲರ್ ಆ ಮಾನಿಟರ್ ಇದೆಯಲ್ಲ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ನಮಗೆ ಬೆಳಗ್ಗೆ ನಮಗೆ ಇಲ್ಲಿ ಟೀ ಅಥವಾ ಕಾಫಿ ಬೇಕಂದ್ರೆ ಕಾಫಿ, ಟೀ ಬೇಕಂದ್ರೆ ಟೀ ಕೊಡ್ತಾರೆ. ಅಂದರೆ ಬಿಸಿನೀರಲ್ಲೇ ನೀವೇ ಅದನ್ನು ಸ್ಟಿರ್ ಮಾಡಿ ಅದನ್ನು ನೀವು ಕುಡಿಬೇಕು. ನಾನು ಟೀ ತೊಗೊಂಡೆ, ನನ್ನ ಸ್ನೇಹಿತರು ಕಾಫಿ ತೊಗೊಂಡಿದ್ದಾರೆ. ಸೊ ಇಬ್ಬರು ಬೇರೆ ನೋಡೋಣ, ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಈಗ ಟ್ರೈ ಮಾಡ್ತಾಯಿದ್ದೀವಿ. ನಿಜಕ್ಕೂ ಕಲರ್ ನೋಡಿದರೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಟೀ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಕುಡಿದ ಮೇಲೆ ನಿಮಗೆ ಅದು ಹೇಗಿದೆ ಅಂತ ನಿಮಗೆ ಈ ಒಂದು ಮಾಹಿತಿ ಕೂಡ ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಪ್ಯಾಕಲ್ಲಿ ಅಂದರೆ ನಿಮಗೆ ಫುಡ್ ಪ್ಯಾಕೆಟ್ ಅಂದರೆ ಒಂದು ಎಲ್ಲ ಸಿಗುತ್ತೆ ಇಲ್ಲಿ. ಜೊತೆಗೆ ನಿಮಗೆ ಇಲ್ಲಿ ಇಡ್ಲಿ ಡಿಪೆಂಡ್ ಆಗುತ್ತೆ. ಒಂದು ದಿವಸ ಪುಳಿಯೋಗರೆ ಸಿಗುತ್ತೆ, ಒಂದು ದಿವಸ ನಿಮಗೆ ಇಡ್ಲಿ ಸಿಗುತ್ತೆ, ಒಂದು ದಿವಸ ದೋಸೆ ಸಿಗುತ್ತೆ. ಇಲ್ಲಿ ನೋಡಿ ನಮ್ಮ ಸೀಟ್ ನಂಬರು ವಂದೇ ಭಾರತ್ ಬರೆದಿದ್ದಾರೆ ನೋಡಿ, ಬೆಂಗಳೂರು ಟು ಧಾರವಾಡ ಅಂತ. ಪ್ರತಿದಿನವೂ ಚೇಂಜ್ ಆಗುತ್ತೆ. ಅಂದರೆ ನಿಮಗೆ ಮೆನ್ಯೂವಲ್ಲಿ ಪ್ರತಿದಿನ ಚೇಂಜ್ ಆಗುತ್ತೆ. ನಾನು ಮೊದಲೇ ಹೇಳಿದೆ ನೋಡಿ, ಪ್ಯಾಕೆಟಲ್ಲಿ ಯಾವ ಥರ ಎಲ್ಲ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಎಕ್ಸ್ಪೈರಿ ಇರೋದಿಲ್ಲ. ನಿಮ್ಮ ಸೀಟ್ ನಂಬರು, ನಿಮ್ಮ ಏನಿರುತ್ತೆ ಅದ್ರ ಒಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಏನೇನು ಟಿಫಿನ್ ಇದೆ, ಬ್ರೇಕ್ಫಾಸ್ಟ್ ಇದೆ, ಜೊತೆಗೆ ಒಂದು ಕೇಕ್ ಕೊಟ್ಟಿರ್ತಾರೆ, ಪ್ಲಮ್ ಕೇಕು ಅಥವಾ ಇದು ಕಪ್ ಕೇಕ್ ಅಂತ ನೀವು ಹೇಳ್ಬೋದು. ಜೊತೆಗೆ ನಿಮಗೆ ಸಾಂಬಾರು ನೋಡಿ, ಇದು ಸಾಂಬಾರಿದೆ, ಅದ್ರ ಎಷ್ಟು ವೆಯ್ಟ್ ಇರುತ್ತೆ ಅದನ್ನೆಲ್ಲ ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ. ಜೊತೆಗೆ ನಿಮಗೆ ಕೋಕೋನಟ್ ಚಟ್ನಿ ಕೂಡ ಇದೆ. ಸೊ ಈ ಒಂದು ಪ್ಯಾಕೆಟಲ್ಲಿ ನನಗೆ ಇವತ್ತು ಏನಪ್ಪ ಅಂದರೆ ಇದು ಅಲ್ಲೇ ಕಾಣ್ತಿದೆ ನೋಡಿ, ಪೊಂಗಲ್ಲು, ಕೇಸರಿ ಬಾತು ಮತ್ತು ವಡೆ ಕೊಟ್ಟಿದ್ದಾರೆ, ಚಟ್ನಿ ಮತ್ತು ಸಾಂಬಾರು. ಸೊ ಹೊರಗಡೆ ಯಾವ ಥರ ವ್ಯೂಸ್ ಇದೆ ಅದನ್ನು ಎಂಜಾಯ್ ಮಾಡ್ಬೋದು. ನೋಡಿ ಎಲ್ಲ ಕಡೆ ನಿಮಗೆ ತೆಂಗಿನ ಮರಗಳು, ಅಲ್ಲಲ್ಲಿ ನಿಮಗೆ ಹೆಚ್ಚಾಗಿ ನಾನಂತೂ ನೋಡ್ತಿರೋದು ಬರೀ ಅಡಿಕೆ ತೋಟ, ತೆಂಗಿನ ಮರ. ಯಾಕಂದರೆ ನಾನೀಗ ತುಮಕೂರು ಪಾಸ್ ಆಗ್ತಾಯಿದ್ದೀನಿ. ತುಮಕೂರು ನಿಮ್ಗೆ ಗೊತ್ತಲ್ಲ, ಕಲ್ಪವೃಕ್ಷಗಳ ರಾಜಧಾನಿ ಅಂತಲೇ ಹೇಳ್ಬೋದು. ಸೊ ಈಗ ಬಿಸಿ ಆದಂತಹ ಈ ಒಂದು ತಿಂಡಿಯನ್ನು, ಸ್ನ್ಯಾಕ್ಸನ್ನು ನಾವು ಬೆಳಗ್ಗೆ ಕೊಟ್ಟಿದ್ದಾರೆ ತಿನ್ನೋಣ. ನಮ್ಮ ಸ್ನೇಹಿತರಿಗೂ ಅದೇ ಸಿಕ್ಕಿದೆ ನೋಡಿ. ಕೇಸರಿ ಬಾತ್ ಇದೆ, ಪೊಂಗಲ್ ಇದೆ, ಸಾಂಬಾರಿದೆ, ಮತ್ತು ಒಂದು ವಡೆ ಇದೆ, ಜೊತೆಗೆ ಚಟ್ನಿ. ನಾನು ಹೇಳಿದ್ನಲ್ಲ ಮೊದಲೇ, ಟೀ ಮಾತ್ರ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು, ಬಿಸಿಯಾಗಿತ್ತು. ಬಿಸಿ ನೀರು ಅದರಲ್ಲಿ ನಾವು ಹಾಕ್ಕೊಂಡು ನಾವು ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ನನ್ನ ಒಂದು ಈಗ ಪ್ಯಾಕೆಟನ್ನು ಮೆಲ್ಲಗೆ ಓಪನ್ ಮಾಡ್ತಾಯಿದ್ದೀನಿ. ನಿಜ ಹೇಳ್ತಾಯಿದ್ದೀನಿ, ಎ ಸಿಯಲ್ಲಿದ್ದೀವಿ, ಎ ಸಿಯಲ್ಲಿದ್ದರೂ ಕೂಡ ಬಿಸಿಯಾಗಿದೆ. ಅಷ್ಟೊಂದು ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು ವಡೆ, ಕೇಸರಿ ಬಾತು, ಜೊತೆಗೆ ಪೊಂಗಲ್ಲು, ಆಮೇಲೆ ಜೊತೆಗೆ ನಾನು ಹೇಳಿದ್ನೆಲ್ಲ ಸಾಂಬಾರು ಕೂಡ. ಸಾಂಬಾರು ನನ್ನ ಸ್ನೇಹಿತರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಕೂಡ ಟೇಸ್ಟ್ ಮಾಡ್ತೀನಿ, ಅದು ಹೇಗಿರುತ್ತೆ ಅಂತ ನಿಮಗೂ ಕೂಡ ಹೇಳ್ತೀನಿ.
ಸ್ನೇಹಿತರೆ ಇದ್ರ ಒಟ್ಟು ಕಾಸ್ಟ್ ಬಂದ್ಬಿಟ್ಟು 2 ಸರಿ ನಿಮಗೆ ಟೀ ಕೊಡ್ತಾರೆ. ಆಮೇಲೆ ಈ ಟಿಫಿನ್ಗಿಂತ ಅಂದರೆ ಬ್ರೇಕ್ಫಾಸ್ಟ್ಗಿಂತ ಮೊದಲೊಂದು ಟೀ, ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು 2-3 ಅವರ್ ಆದಮೇಲೆ ಮತ್ತೆ ನಿಮಗೆ ಟೀ ಕೊಡ್ತಾರೆ. ಒಟ್ಟು ಇದಕ್ಕೆ 120 ರೂಪಾಯಿ ಆಗುತ್ತೆ. ನೀವು ಟಿಕೆಟ್ ಬುಕ್ ಮಾಡುವಾಗ ಇದನ್ನು ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಅಲ್ಲೂ ಕೂಡ ನಿಮಗೆ ದುಡ್ಡು ಕೊಟ್ಟು ನೀವು ತೊಗೋಬೋದು. ನಾನು ಮಾತ್ರ ಇನ್ಕ್ಲೂಡ್ ಮಾಡಿರಲಿಲ್ಲ, ಅದಕ್ಕೆ ನಾನು ಇಲ್ಲಿ 120 ರೂಪಾಯಿ ಕೊಟ್ಟು ಇದನ್ನೆಲ್ಲ ಈಗ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮಾತ್ರ ಸೂಪರ್ ಆಗಿತ್ತು. ಆದರೆ ದುರಾದೃಷ್ಟ ಅಂದರೆ ಈ ಒಂದು ಜಾಗದಲ್ಲಿ ಹೋಗ್ತಿರುವಾಗ ಕೆಲವು ಕಿಡಿಗೇಡಿಗಳು ನಮ್ಮ ವಂದೇ ಭಾರತನ್ನು ಸಹಿಸಲಾರದೆ ಕಲ್ಲುಗಳನ್ನು ಎಸೆದಿದ್ದಾರೆ. ಈ ಒಂದು ಮಾಹಿತಿ ಪೇಪರಲ್ಲೂ ಕೂಡ ಬಂತು ಅಂತ ಆಮೇಲೆ ನಂಗೆ ಗೊತ್ತಾಯಿತು. ನಿಜಕ್ಕೂ ಬೇಜಾರು ತರುವಂಥ ವಿಷಯ ಸ್ನೇಹಿತರೆ. ಯಾವ ಥರ ಜನ ರೀ ಇವೆಲ್ಲ? ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಎಷ್ಟು ಕಷ್ಟಪಟ್ಟು ಇಂಥ ಒಂದು ವ್ಯವಸ್ಥೆನ ನಮಗೆ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ವೆಸ್ಟರ್ನ್ ಸ್ಟೈಲ್ ಇದೆ, ಇಂಡಿಯನ್ ಸ್ಟೈಲ್ ಇದೆ, ಎಲ್ಲ ಥರ ಟಾಯ್ಲೆಟ್ ಕೂಡ ಇವೆ ನೋಡಿ. ಎಷ್ಟು ಕ್ಲೀನ್ ಅಂದರೆ ಅಷ್ಟು ಕ್ಲೀನ್ ಆಗಿದೆ ಸ್ನೇಹಿತರೆ. ಎಲ್ಲೋ ನೀವು ಏರೋಪ್ಲೇನಲ್ಲಿ ಹತ್ತಿರ ಥರ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಕೂಡ ನೀವು ಏನು ಏರೋಪ್ಲೇನಲ್ಲಿ ಯಾವ ಥರ ಟಾಯ್ಲೆಟ್ ಸಿಸ್ಟಮ್ ಇದೆಯೋ ಅದೇ ಥರ ಇದೆ. ಇಲ್ಲಿ ಗಲೀಜಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಒಳಗಡೆ ಹೋದರೆ ಅಷ್ಟೊಂದು ತುಂಬ ಸುವಾಸನೆ ಇರುವಂಥ ಟಾಯ್ಲೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಡಿಯನ್ ಟಾಯ್ಲೆಟು, ಅದರಲ್ಲಿ ನಮ್ಮ ಟ್ರೈನ್ಗಳಂತೂ ಬೇಡ ಅದು ಪರಿಸ್ಥಿತಿ. ಒಳಗೆ ಹೋಗೋಕ್ಕೆ ಹೇಸಿಗೆ ಆಗಿರುತ್ತೆ. ಅಂಥದ್ರಲ್ಲಿ ಈ ಒಂದು ವಂದೇ ಭಾರತ್ ಟ್ರೈನ್ ಮಾತ್ರ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ನಾವು ಹೆಮ್ಮೆ ಪಡುವಂಥ ವಿಷಯ. ಇದು ಇಂಡಿಯನ್ ಟಾಯ್ಲೆಟು. 2 ಥರ ಟಾಯ್ಲೆಟ್ ಇದೆ. ಈಗ ಹೆಚ್ಚಾಗಿ ಯಾರು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಕಷ್ಟಪಡ್ತಾ ಇದ್ದಾರೆ. ಹೇಳೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ವಯಸ್ಸಾದವರಿಗೆ ಆದಷ್ಟು ವೆಸ್ಟರ್ನ್ ಟಾಯ್ಲೆಟ್ ಚೆನ್ನಾಗಿ ಅಂತ ಹೇಳ್ತಾರೆ. ಬೆಳಗ್ಗೆ ಹೋದ ತಕ್ಷಣ ನಿಮಗೆ ನೀರಿನ ಬಾಟ್ಲು ಕೂಡ ಕೊಡ್ತಾರೆ. ಸೊ ನೋಡಿ, ಇದು ಹೊರಗಡೆಯಿಂದ ಯಾವ ಥರ ಒಳ್ಳೆ ಸೀನ್ರಿಗಳು ನಿಮಗೆ ಕಾಣುತ್ತೆ. ಈಗ ನಾವು ಹೆಚ್ಚು ಕಡಿಮೆಗೆ ತುಮಕೂರು ದಾಟಿ ಈಗ ನೆಕ್ಸ್ಟು ಅರಸೀಕೆರೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಯೂ ಕೂಡ ನಿಮಗೆ ಬರೀ ತೆಂಗಿನ ಮರ, ಅಡಿಕೆ ಮರಗಳನ್ನೇ ಕಾಣ್ಬೋದು ನೋಡಿ. ಇಲ್ಲೆಲ್ಲ ಥರ ಡೀಟೇಲ್ಸನ್ನು ಬರೆದಿದ್ದಾರೆ. ಆಮೇಲೆ ಫುಲ್ ಎ ಸಿ ಏರ್ ಕಂಡೀಷನ್. ಆಮೇಲೆ ನಿಮಗೆ ನೀರಿನ ಬಾಟ್ಲು ಕೂಡ ಕೊಡ್ತಾರೆ, 2 ನೀರಿನ ಬಾಟ್ಲು ಕೊಡ್ತಾರೆ. ಆಮೇಲೆ ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ, ನೀವೇನಾದರೂ ಎ ಸಿ ಬೇಕಂದರೆ ಅಕ್ಕಪಕ್ಕನ ನಿಮಗೆ ಪ್ರತಿಯೊಂದು ಬೋಗಿಯಲ್ಲೂ ನಿಮಗೆ ಈ ಡಸ್ಟ್ಬಿನ್ಗಳು ಕೂಡ ಇವೆ. 2 ನಿಮಗೆ ವಿಂಡೋಗಳು. ಇದು ಯಾವ ವಿಂಡೋಗಳು ನೀವು ತೆಗಿಯೋಕೆ ಆಗೋದೇ ಇಲ್ಲ, ಎಲ್ಲ ಆಟೋಮೆಟಿಕ್. ನಿಂತಾಗ ಮಾತ್ರ ಇವು ಇಲ್ಲಿಂದ ತೆಗಿತವೆ. ಇವೇ ನೋಡಿ, ಇಲ್ಲೇ ಇರೋದು ರೆಫ್ರಿಜರೇಟ್ರು, ಜೊತೆಗೆ ಕೆಲವೊಂದು ಹಾಟ್ ಬಾಕ್ಸ್ಗಳು, ಅವನ್ಗಳು. ಎಲ್ಲ ಹಾಟ್ ಬಾಕ್ಸ್ಗಳಲ್ಲಿ ನಿಮಗೆ ಯಾಕೆ ಪ್ರಿಸರ್ವ್ ಮಾಡಿರ್ತಾರೆ ಅಂದರೆ, ನಾನು ಹೇಳಿದ್ನಲ್ಲ ನಿಮಗೆ, ಬಿಸಿಯಾದಂಥ ತಿಂಡಿನ ಸರ್ವ್ ಮಾಡ್ತಾರೆ ನೋಡಿ. ಆಗಲೇ ಹೆಚ್ಚು ಕಡಿಮೆ ಎಲ್ಲ ಫುಲ್ಲಾಗಿದೆ. ಕೆಲವೊಂದು ಕಡೆ ಇದು ಬೆಳಗ್ಗೆ ಇರೋದ್ರಿಂದ ಕೆಲವೊಂದು ಸೀಟುಗಳು ಫುಲ್ಲಾಗಿಲ್ಲ. ನಾವು ವೀಕ್ ಡೇಲಿ ಬೇರೆ ಹೋಗ್ತಾ ಇರೋದ್ರಿಂದ ಕೆಲವೊಂದು ಖಾಲಿ ಇದೆ. ಇದು ಬೆಂಗಳೂರು ಅಂದರೆ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಬಿಟ್ಟರೆ ನೆಕ್ಸ್ಟ್ ಇದು ಸ್ಟಾಪ್ ಆಗೋದೇ ನಿಮಗೆ ಯಶವಂತಪುರ ಬಿಟ್ಟ ಅಂದರೆ ಡೈರೆಕ್ಟ್ ನಿಮಗೆ ದಾವಣಗೆರೆ ಹೋಗುತ್ತೆ. ನೆಕ್ಸ್ಟು ಹುಬ್ಬಳ್ಳಿ ಆದ ತಕ್ಷಣ ಫೈನಲ್ ಡೆಸ್ಟಿನೇಷನ್ ಅದು ಧಾರವಾಡ. ಆದರೆ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಇನ್ನೊಂದು 2 ಸ್ಟಾಪ್ಗಳನ್ನ ಇವರು ಹೆಚ್ಚಿಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ತುಮಕೂರು ಆಗಲಿ, ಅಥವಾ ಅರಸೀಕೆರೆ ಮತ್ತು ಒಂದು ಹಾವೇರಿ, ಇಷ್ಟೊಂದು ಇನ್ನೊಂದು 2-3 ಸ್ಟಾಪ್ಗಳನ್ನು ಮಾಡಿದರೆ ನಿಜಕ್ಕೂ ಅಲ್ಲಿ ಹತ್ತುವ ಜನರಿಗೆ ಇನ್ನೂ ಕೂಡ ಸಹಾಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ದುರಾದೃಷ್ಟ ನೋಡಿ, ಯಾವ ಥರ ಜನ, ಯಾವ ಥರ ಮೆಂಟಾಲಿಟಿನೋ, ಈ ಥರ ಒಳ್ಳೆ ಟ್ರೈನ್ಗಳು ನೋಡಿದರೆ ಅದೆಂಥ ಜನನೋ, ಅದು ಏನು ಯಾರಿಗೆ ಏನು ಹೆಂಗೆ ಅವ್ರ ಮೆಂಟಾಲಿಟಿ ಇರುತ್ತೋ ಗೊತ್ತಿಲ್ಲ. ಕಲ್ಲಿಸುತ್ತಾರಂದರೆ ನಮ್ಮ ದೇಶದ ದುರ್ಭಾಗ್ಯನೇ ಅಂತಲೇ ಹೇಳ್ಬೋದು. ಈಗ ನಾವು ಹುಬ್ಬಳ್ಳಿಯ ಜಂಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಸಿದ್ಧಾರೂಢ ಸ್ವಾಮಿ ರೈಲ್ವೆ ಸ್ಟೇಷನ್ ಅಂತಲೇ ಮರುನಾಮಕರಣ ಮಾಡಿದ್ದಾರೆ. ಇತ್ತೀಚೆಗೆ ಮೋದಿಯವರು ಇದಕ್ಕೆ ಒಂದು ಮರುನಾಮಕರಣ ಮಾಡಿದ್ರು. ಇನ್ನೊಂದು ಹೆಮ್ಮೆ ಪಡುವಂತಹ ವಿಷಯ ಏನಂದರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಪ್ಲಾಟ್ಫಾರ್ಮು, ಇದು ವಿಶ್ವದ ಅತಿ ಉದ್ದದ ಪ್ಲಾಟ್ಫಾರ್ಮ್ ಅಂತ ಹೆಸರುವಾಸಿಯಾಗಿದೆ. ಹೌದು, ಇದರ ಉದ್ದ ಸರಿಸುಮಾರು 1.5 ಕಿಲೋಮೀಟರ್ ದೂರ ಇದೆ. ಇದಕ್ಕಿಂತ ಮೊದಲು 1.3 ಕಿಲೋಮೀಟರ್ ದೂರ ಇದ್ದಂತಹ ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಅದು ಉತ್ತರ ಪ್ರದೇಶದಲ್ಲಿ ಇತ್ತು. ಈಗ ನಾವು ಸದ್ಯಕ್ಕೆ ಇಲ್ಲಿ ಇಳಿತಾ ಇದ್ದೀವಿ. ಇಲ್ಲಿ ಇಳಿದು ನಮಗೊಂದು ಬೇರೆ ಕಡೆ ಒಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ನಾವು ಧಾರವಾಡಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಈಗೆಲ್ಲ ಇಲ್ಲಿ ಇಳಿತಾ ಇದ್ದಾರೆ. ತುಂಬಾ ಸ್ವಲ್ಪ ರಶ್ ಇದ್ದ ಕಾರಣ ನೋಡಿ ಅಲ್ಲೆಲ್ಲ ಏನು ಬರ್ತಿದ್ದಾರೆ ಅಂತ. ಎಲ್ಲ ಎ ಸಿ ಇರೋದ್ರಿಂದ ಡೋರು ಬರೀ ನೀವೊಂದು ಬಟನ್ ಓಪನ್ ಮಾಡಿದರೆ, ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಈಗ ನಾವು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್
ಹುಬ್ಬಳ್ಳಿ ಅಂದರೆ ಸಿದ್ಧಾರೂಢ ಸ್ವಾಮಿ ಮಠ ಹುಬ್ಬಳ್ಳಿ ರೈಲ್ವೆ ಜಂಕ್ಷನ್ಗೆ ಬಂದು ಇಳಿದಿದ್ದೀವಿ. ಯಾವ ಥರ ಈ ರೈಲ್ವೆ ಸ್ಟೇಷನ್ ಇದೆ, ಇತ್ತೀಚೆಗೆ ಇದನ್ನು ತುಂಬಾ ಇಂಪ್ರೂವ್ ಆಗಿದೆ. ಎಲ್ಲ ಕಡೆ ನೀವು ನೋಡ್ಬೋದು, ಪೇಂಟಿಂಗ್ಸ್ಗಳನ್ನು ಅಳವಡಿಸಿದ್ದಾರೆ. ಜೊತೆಗೆ ಇದನ್ನು ಹೈಟೆಕ್ ರೈಲ್ವೆ ಸ್ಟೇಷನ್ ಅಂತಲೇ ಕರಿಬೋದು. ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಅತ್ಯುತ್ತಮವಾದಂತಹ ರೈಲ್ವೆ ಜಂಕ್ಷನ್ ಆಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗೆ ಇದಂತಹ ಮಿನಿ ಮುಂಬೈ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಹುಬ್ಬಳ್ಳಿ ಧಾರವಾಡ ಅಂದರೆ ಈಗ ಅತೀ ವೇಗವಾಗಿ ಬೆಳೆಯುತ್ತಿರುವಂತಹ ಮಹಾನಗರಗಳಲ್ಲಿ ಒಂದಾಗಿದೆ. ಹುಬ್ಬಳ್ಳಿ ಬಿಸ್ನೆಸ್ಗೆ ಫೇಮಸ್ ಆಗಿದ್ದರೆ ಧಾರವಾಡ ಎಜುಕೇಷನ್ಗೆ ಫೇಮಸ್ ಆಗಿದೆ. ಏನೇ ಎಜುಕೇಷನ್ ಬೇಕು ಅಂದರೂ ನೀವು ಇವತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಬರೋದು ಧಾರವಾಡಕ್ಕೆ. ಯಾಕಂದರೆ ಅಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಟ್ಯೂಷನ್ ಸೆಂಟ್ರ್ಗಳಾಗಲಿ, ಕಾಲೇಜಸ್ಗಳಾಗಲಿ, ಯೂನಿವರ್ಸಿಟಿಗಳಾಗಲಿ ಎಲ್ಲ ಇದೆ. ಹೆಚ್ಚು ಕಡಿಮೆ ಅಲ್ಲಿ 2 ಯೂನಿವರ್ಸಿಟಿ ಇದೆ. ಒಂದು ಅಗ್ರಿ ಯೂನಿವರ್ಸಿಟಿ, ಇನ್ನೊಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಆಮೇಲೆ ಇತ್ತೀಚೆಗೆ ಅಲ್ಲಿ IIT ಕೂಡ ಪ್ರಾರಂಭ ಮಾಡಿದ್ದಾರೆ ಮೋದಿಜಿಯವರು. ಸೊ ಈ ರೀತಿ ನಮ್ಮ ಉತ್ತರ ಕನ್ನಡದ ಅನಧಿಕೃತ ರಾಜಧಾನಿ ಅಂತಲೇ ಹೇಳ್ಬೋದು ಈ ಹುಬ್ಬಳ್ಳಿ ಧಾರವಾಡಗಳಿಗೆ. ಸೊ ಅಲ್ಲಿಯ ಒಂದು ಸ್ಟೇಷನ್ನು ನಿಜಕ್ಕೂ ಹೈಟೆಕ್ ಆಗಿರೋದು ಖುಷಿ ಪಡುವಂಥ ವಿಷಯ. ಆದರೆ ದುರಾದೃಷ್ಟ ಅಂದರೆ ನಮ್ಮ ಜನಗಳಲ್ಲಿ ಕೆಲವೊಬ್ಬರಿಗೆ ಈ ಸುಧಾರಣೆ ಇಷ್ಟ ಆಗ್ತಾ ಇಲ್ಲ, ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಇದೇ ಕಾರಣ ಅವರು ಇಂತಹ ಸುಧಾರಣೆಗಳನ್ನು ಸಹಿಸಲಾರದೆ ಕಂಡ ರೈಲ್ವೆಗಳಿಗೆ ಕಂಡ ಜಾಗಗಳಿಗೆ ಬೆಂಕಿ ಹಚ್ಚೋದು, ಕಲ್ಲು ಹೊಡೆಯೋದು ಇವೆಲ್ಲ ಇದ್ದಿದ್ದೆ. ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಆನೆ ಹೋಗ್ತಾ ಇದ್ದರೆ ನಾಯಿಗಳು ಬೊಗಳ್ತಾನೆ ಇರ್ತವೆ. ಸೊ ಆ ರೀತಿ ನಾವು ನಮ್ಮ ಜೀವನವನ್ನು ಪ್ರಾರಂಭ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಸ್ನೇಹಿತರೆ. ಈ ಒಂದು ಹುಬ್ಬಳ್ಳಿ ಸ್ಟೇಷನ್ ಬಗ್ಗೆ ಇನ್ನಷ್ಟು ಮಾಹಿತಿನ ಬರುವ ಸಂಚಿಕೆಯಲ್ಲಿ ಕೊಡ್ತೀನಿ. ನೀವು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ, ಹಾಗೆಯೇ ನಿರೀಕ್ಷಿಸ್ತಾ ಇರಿ. ಅಲ್ಲಿವರೆಗೆ ಹರ್ ಹರ್ ಮಹಾದೇವ್, ಶಂಭೋ ಶಂಕರ.